ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನವ್ಯರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಎಸ್, ನಮ್ಮ ಮಮ್ಮಿ ಡ್ಯಾಡಿದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, 30ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ. ಸೊ ಅವ್ರಿಗೆ ಆ್ಯಕ್ಚುಲಿ 25ಗೆ ನಾವು ಈ ಸರ್ಪ್ರೈಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಕೊರೋನಾ ಬಂದಿದ್ದರಿಂದ ಅದು ಮಾಡೋಕ್ಕಾಗಿಲ್ಲ, ಸ್ಕಿಪ್ ಆಯಿತು. ಸೊ ಈಗ 30th ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡೋಣ ಅದು ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ, ಅಪ್ಪ ಅಮ್ಮಗೆ ಇಷ್ಟ ಆಗುತ್ತಾ ಅಂತ ನೋಡೋಣ. ಮೊದಲನೇ ಸರ್ಪ್ರೈಸ್ ಇದು ನಮ್ಮ ಕಡೆಯಿಂದ. ಯೂಶ್ವಲಿ ನಾವು ಮನೇಲಿ ಒಂದು ಅದೇ ಬ್ಯಾಕ್ ಡ್ರಾಪ್ ಥರ ಮಾಡಿ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ವಿ. ಈ ಸತಿ ಏನೋ ಡಿಫ್ರೆಂಟಾಗಿರಲಿ, 30th ಆ್ಯನಿವರ್ಸರಿ ಅಲ್ವಾ. ಸೊ ನಾನು ಕೂಡ ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದೆ, ಸೊ ಹಾಗಾಗಿ ಮಾಡೋಣ ಅಂತ. ಆ್ಯಂಡ್ ಇನ್ನೊಂದು ಗೈಸ್, ನನ್ನ ವ್ಲಾಗಲ್ಲಿ ನೀವು ಮನೋಜ್ ಅವ್ರನ್ನ ನೋಡೋದಕ್ಕಾಗಲ್ಲ, ಬಿಕಾಸ್ ಈ ವೀಕ್ ಡೇ ಆಗಿರೋದ್ರಿಂದ ಅವ್ರಿಗೂ ವರ್ಕ್ ಜಾಸ್ತಿ ಇದೆ ಅಲ್ಲಿ. ಸೊ ವರ್ಕೆಲ್ಲ ಬಿಟ್ಟು ಬರೋದಕ್ಕಾಗಲ್ಲ. ವೀಕೆಂಡ್ ಆದರೆ ಅವರು ಫ್ರೀ ಇರ್ತಿದ್ರು. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮದು ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಟ್ರಾವೆಲ್ ಮಾಡೋದಕ್ಕೆಲ್ಲ ಅವಾಗವಾಗ ಬಂದು ಹೋಗೋಕ್ಕಾಗಲ್ವಲ್ಲ. ಲೈಕ್ ಬ್ಯಾಂಗ್ಳೂರಲ್ಲೇ ಆಗಿದ್ದರೆ ಒಂದು 2 hours 3 hours ಅಂದರೆ ಲೈಕ್ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ಬೋದಾಗಿತ್ತು. 7 hours ಜರ್ನಿ. ಸೊ ಇವತ್ತು ಅವರು ಏನು ಸೆಲೆಬ್ರೇಷನಲ್ಲಿ ಇನ್ವಾಲ್ವ್ ಆಗಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ನೈಟ್ ಅವರು ಹೊರಡ್ತಾ ಇದ್ದಾರೆ, ನಾಳೆ ಮಾರ್ನಿಂಗ್ ಇಲ್ಲಿರ್ತಾರೆ. ಸೊ ಹಾಗಾಗಿ ಅವರೊಬ್ಬರು ಇವತ್ತು ನನ್ನ ವ್ಲಾಗಲ್ಲಿ ಮಿಸ್ಸಿಂಗ್ ಆ್ಯಂಡ್ ಸೆಲೆಬ್ರೇಷನಲ್ಲೂ ಮಿಸ್ಸಿಂಗ್. ನೋಡೋಣ ಇವತ್ತು ಹೇಗೆ ಬರುತ್ತೆ, ಯಾವ ಥರ ನಡೆಯುತ್ತೆ ಸೆಲೆಬ್ರೇಷನ್ ಅಂತ ನೀವು ವ್ಲಾಗಲ್ಲಿ ನೋಡ್ಬೋದು. ಅಲ್ಲಿ ಹೋಗ್ಬಿಟ್ಟು ಫಸ್ಟು ರೆಡಿ ಆಗಿಬಿಟ್ಟು ಸಿಗ್ತೀನಿ. ಗೈಸ್, ರೆಡಿ ಆಗ್ತಿದ್ದಾರೆ ಮೇಡಮು, ಐಲೈನರ್ ಹಚ್ಕೊಂಡು. ಇದು ಕಂಪ್ಲೀಟ್ ಪ್ಲ್ಯಾನ್ ನಮ್ಮ ಪೂಜಾದೆ. ಯಾಕಂದರೆ ಅವಳು ತುಂಬ ಟೈಮಿಂದ ಇದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ಲು. ಇವತ್ತು ನಮಗೆ ಟೈಮ್ ಬಂತು ಒಂದು ಸೆಲೆಬ್ರೇಷನ್. ನಂದು ಬ್ರೈಡ್ ಟು ಬಿ ಕೂಡ ಅಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ಲು. ಆಮೇಲೆ ನನಗೆ ಕೆಲವೊಂದು ಚೇಂಜಸ್ ಮುಂಚೆನೇ ಹೇಳಿದ್ದೆ ಅವಳಿಗೆ, ನಾನು ಸ್ವಲ್ಪ ಎಸ್ಥೆಟಿಕ್ ಆಗಿರಬೇಕು, ತುಂಬ ಈ ಥಿಯೇಟರ್ಸಲ್ಲೆಲ್ಲ ಮಾಡ್ತಾರಲ್ವ ಆಡಿಟೋರಿಯಂ, ನಂಗೆ ಆ ಥರದ್ದೆಲ್ಲ ನನಗೆ ಕಂಫರ್ಟ್ ಅನಿಸಲ್ಲ. ಓಪನ್ ಪ್ಲೇಸು ಎಸ್ಥೆಟಿಕ್ ಆಗಿರಬೇಕು ಅಂತ ಕೇಳ್ಕೊಂಡಿದ್ದೆ. ಹಂಗಾಗಿ ಅಲ್ಲಿ ನಾನು ಮಾಡಬೇಕಿತ್ತು. ಸ್ವಲ್ಪ ಚೇಂಜಸ್ ಆಗಿದೆ ಅಲ್ಲಿ ಹೋಗಲಿಲ್ಲ. ಈಗ ಅಪ್ಪ ಅಮ್ಮ ಆ್ಯನಿವರ್ಸರಿನ ಅಲ್ಲಿ ಮಾಡ್ತಾಯಿದ್ದೀವಿ. ಸೊ ಹೇಗನ್ನಿಸ್ತಿದೆ? ಕಂಪ್ಲೀಟ್ ಪ್ಲ್ಯಾನ್ ನಂದೇ ಅನ್ನೋದಕ್ಕಿಂತ ನಿಂದೂ ಏನಂತಾರೆ ಕಾಂಟ್ರಿಬ್ಯೂಷನ್ ಇದೆ. ಇಬ್ಬರು ಸೇರೇ ಮಾಡ್ತಾ ಇರೋದು. ಸೊ ಆ್ಯಕ್ಚುಲಿ ನಾವು ಫ್ಯಾಮಿಲಿ ಜೊತೆಗೆ ಆಚೆ ಹೋಗಿ ತುಂಬ ಟೈಮ್ ಆಯಿತು. ಬಿಕಾಸ್ ಆಫ್ ನಮ್ಮ ಮನೇಲಿ ಮಕ್ಕಳು ಇರೋದ್ರಿಂದ ಯಾರಾದರೂ ನೋಡ್ಕೊಳ್ಳೇಬೇಕಾಗಿತ್ತು. ಇವತ್ತು ಫೈನಲಿ ಒಂದು ಆಚೆ ಹೋಗಿ ಒಂದು ಒಳ್ಳೆ ಲಂಚಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಹ್ಯಾಪಿ. ಹೌದು ಗೈಸ್, ನಮಗೆ ಇನ್ನೊಂದೇನೆಂದರೆ ನಮ್ಮ ಕೋಕೋ ಸ್ಕಾಚಿ ಇರೋದ್ರಿಂದ ನಾವು ಅವ್ರನ್ನ ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ. ಯಾರಾದರೂ ಒಬ್ಬರು ಮನೇಲಿ ಇರಲೇಬೇಕು, ಅದೊಂದು ಪ್ರಾಬ್ಲಮ್ಮು. ಲೈಕ್ ಹೋದ್ರೂ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಅವ್ರನ್ನ ಬಿಟ್ಟು ಹೋಗ್ತೀವಿ. ಅಂದರೆ ಅವ್ರಿಗೂ ಕೂಡ ಫ್ಯಾಮಿಲಿ ಇದೆ ಗೈಸ್, ಮೇಲೆ ಟೆರೆಸಲ್ಲಿ ಅವ್ರ ಫ್ಯಾಮಿಲಿ ಇದೆ, ಅವ್ರಿಗೊಂದು ಪುಟ್ಟು ಮಗು ಇದೆ. ಹಾಗಾಗಿ ಅವರು ಪಾಪ ಇಲ್ಲಿ ನೋಡಿಕೊಂಡು ಅದ್ಮೇಲೆ ಮಗುನೂ ಬಿಟ್ಟು ಬರೋದಕ್ಕಾಗಲ್ವಲ್ಲ. ಸೊ ಈಗ ಇನ್ನೊಬ್ರನ್ನ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಲೈಕ್ ಆ ಹುಡುಗ ಬಂದು ನಮ್ಮ ಮಕ್ಕಳನ್ನ ನೋಡ್ಕೊತಾರೆ. ಮನೇಲಿ ಪೆಟ್ಸಿರೋರಿಗೆ ಗೊತ್ತಿರುತ್ತೆ ಲೈಕ್ ಬಿಟ್ಟು ಹೋಗೋದು ಎಷ್ಟು ಕಷ್ಟ ಆಗುತ್ತೆ ಅಂತ. ಅವ್ನು ನಮ್ಮ ಚಿಕ್ಕವನು ಇರ್ತಾನೆ, ನಮ್ಮ ರೆಟ್ರಿವರ್ ಅಂದರೆ ನಮ್ಮ ಕೋಕೋ ಇರಲ್ಲ. ಅವನಿಗೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ, ತೀಟೆ ಜಾಸ್ತಿ ಮಾಡ್ತಾನೆ. ಹಾಗಾಗಿ ಇದೊಂದು ನಾವು ಅರೇಂಜ್ ಮಾಡಿದ್ದೀವಿ. ಅರೇಂಜ್ ಅಂದರೆ ನಮ್ಮ ಪೂಜೆ ಅವರು ಅರೇಂಜ್ ಮಾಡ್ಕೊಂಡಿರೋದು ಇದನ್ನು. ನನ್ನ ಮದುವೆಲಿ ಎಕ್ಸ್ಪೆಷಲಿ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ಆ ಹುಡುಗದಿಂದ. ಅವ್ರಿಗೂ ಕೂಡ ಥ್ಯಾಂಕ್ಸ್. ತುಂಬ 2 days ನೋಡ್ಕೊಂಡಿದ್ದಾರೆ ಗೈಸ್, ನಮ್ಮ ಮನೇಲೇ ಉಳ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನಾವು ಅವ್ರನ್ನೇ ಅಪಾಯಿಂಟ್ ಮಾಡ್ಕೊಂಡೆ. ಟ್ರಸ್ಟ್ ವರ್ತಿ ಗೈ ಅಂತ ಹೇಳ್ಬೋದು ಅವ್ರನ್ನ. ಓಕೆ ಗೈಸ್, ಈಗ ಅವಳು ರೆಡಿ ಆದಳು. ಈಗ ನಮ್ಮ ಮಮ್ಮಿ ರೆಡಿ ಆಗ್ತಿದ್ದಾರೆ. ಈಗ ನಾನು ರೆಡಿ ಆಗಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಿಟ್ಟು ಅಡುಗೆಗೆ ಕಟ್ಟಿಂಗ್ಸ್ ಮಾಡ್ತಿದ್ದಾಳೆ. ಏನು ಅಡುಗೆ, ಐ ಮೀನ್ ಏನು ಟಿಫನ್? ಫಿಗರ್ ರೈಸು, ಚಿತ್ರಾನ್ನ ಮಾಡಿಕೊಡ್ತಾ ಇದ್ದಾಳೆ. ಲೆಮನ್ ರೈಸ್. ಓಕೆ, ಆಗಿದೆಯಾ ಅಲ್ಲಿ? ಇನ್ನೂ ಎಣ್ಣೆ ಕಾಯ್ತಾ ಇದೆ. ಏನು ಇವತ್ತು ಅಡುಗೆ ಗೈಸ್, ಇವಳು
ಕೆಲಸ ಕುತ್ಕೊಂಡ್ಬಿಟ್ರೆ ಅಡುಗೆ ಮನೆಗೆ ಬರಲ್ಲ, ಒಂದು ಕಾಫಿ ಮಾಡ್ಕೊತಾಳೆ ಅಷ್ಟೇ. ತುಂಬ ಟೈಮ್ ಆಯಿತು ನಾನು ಇದನ್ನು ಮಾಡ್ತಿರೋದು ಅಲ್ವಾ. ಮುಂಚೆಲ್ಲ ತುಂಬ ಮಾಡ್ತಿದ್ಲು ಕುಕ್ಕಿಂಗು, ಏನೇನೋ ಡಿಫ್ರೆಂಟಾಗೆಲ್ಲ ಮಾಡ್ತಿದ್ಲು. ನಿಜ ಹೇಳ್ಬೇಕಂದ್ರೆ ಅವಳು ಕೆಲ್ಸಕ್ಕೆ ಜಾಯ್ನ್ ಆದಾಗಿಂದ ಅವಳು ಈ ಥರ ಎಲ್ಲ ಮಾಡಿರೋದೇ ನೋಡಿಲ್ಲ. ಇವತ್ತೇ ನಾನು ಅಡುಗೆ ಮನೆಗೆ ಬಂದು ನೋಡ್ತಿರೋದು. ಕೆಲಸದಲ್ಲೇ ಆಲ್ರೆಡಿ ಕುಕ್ ಆಗ್ತಾ ಇರ್ತೀವಿ, ಕುಕ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಇವಾಗ ಏನೋ ಮಾಡ್ತಿದ್ದಾಳೆ ನೋಡೋಣ. ಅವಳು ನಿಜ ಮಾಡಲ್ಲ, ಸುಮ್ಮನೆ ನಮ್ಮ ಮಮ್ಮಿಗೇನೋ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾಳೆ. ಓಕೆ ಮಾಡಿ ಮೇಡಮ್, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ರೆಡಿಯಾಗಿದ್ದಾರೆ. ಏನನ್ನಿಸ್ತಿದೆ ಇವತ್ತು 30th ವೆಡ್ಡಿಂಗ್ ಆ್ಯನಿವರ್ಸರಿ ನಿಮ್ಮದು? ಗೊತ್ತಿದೆಯಾ? ವೆಡ್ಡಿಂಗ್ ಆ್ಯನಿವರ್ಸರಿ 30ನೇ ವರ್ಷದ. ಖುಷಿ ಆಗ್ತಿದ್ಯಾ? ಹೇಳಿ ಏನಾದರೂ. ಮಾತೇ ಬರ್ತಾ ಇಲ್ಲ, ಸೈಲೆಂಟ್ ಆಗ್ಬಿಟ್ಟೈತೆ ನಮ್ಮಪ್ಪ. ಯಾಕಪ್ಪ, ಏನಾದರೂ ಹೇಳಪ್ಪ. ಹೇಳೋದಿಲ್ಲ. 30 ಇಯರ್ಸ್ ಸೈಲೆಂಟ್ ಆಗ್ಬಿಟ್ಟವ್ರಷ್ಟೇ. ಈಗ ಹೊರಡ್ತಾ ಇದ್ದೀವಿ. ಕಾರ್ ಎತ್ತುತ್ತಾ ಇದ್ದಾರೆ ನಮ್ಮ ಅಂಕಲ್. ಇವ್ನು ನೋಡಿ ಬಂದು ನಿಂತ್ಕೊಂಬಿಟ್ಟು ನಾನು ಪ್ರಾಮಿಸ್. ಏಯ್ ಬಮ್ಮ ಒಳಗಡೆ. ಕೋಕೋಗೆ ಒಂದು ಪ್ರಾಮಿಸ್ ಮಾಡಿದ್ದೀನಿ, ನಾವೆಲ್ಲ ಇವತ್ತು ಆಚೆ ಹೋಗ್ತಾ ಇರೋದಕ್ಕೆ ಈ ವೀಕೆಂಡು ನಾನು ಕೋಕೋನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಹೋ, ಆ ಬ್ಲಾಗು ಬರುತ್ತೆ ಮೋಸ್ಟ್ ಪ್ರಾಬಬ್ಲಿ. ನವಮಿ ಅವ್ರು ನಮ್ಮ ಜೊತೆ ಬಂದರೆ ನೋಡೋಣ. ಯಾವಾಗ? ಈ ವೀಕೆಂಡ್. ನನಗೆ ಸ್ವಿಮ್ಮಿಂಗಾ? ಸ್ವಿಮ್ಮಿಂಗ್ ಬೇರೆ. ಅವನಿಗೆ ಕಾರಲ್ಲಿ ಹೋಗೋಕೆ ಇಷ್ಟ. ಪಾಪ ನಮ್ಮಪ್ಪ ಮಾತೇ ಆಡ್ತಿಲ್ಲ. ಅವ್ರಿಗೇನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ಸರ್ಪ್ರೈಸ್ ನೋಡಿದ್ಮೇಲೆ ಏನು ಹೇಳ್ತಾರೆ ನೋಡಿ. ಆಚೆ ನಿಂತ್ಕೊಂಡು ನೋಡ್ತಾ ಇದ್ದೇನೆ ಕೋಕೋ. ಈಗ ಅನಿಸಿದೆ ಹೊರಗಡೆ ಹೋಗ್ತಿರೋದಾ? ಹೌದು, ಖುಷಿ ಆಗ್ತಿದೆ. ಅಷ್ಟೇನಾ? ಅಷ್ಟೇ. ಬಿಸಿಲು. ಈಗ ಹೊರಟ್ವಿ ಗೈಸ್ ನಾವು. ಹಲೋ ಇವ್ರು ನೋಡು, ಹಾಯ್ ಮಾಡೋದಕ್ಕೆ ತಿರುಗಿ ನೋಡ್ತಾವ್ರೆ. ಹೊರಟ್ವಿ ಲೊಕೇಶನ್ನಿಗೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಸ್ವಿಮ್ಮಿಂಗ್ ಬರ್ತಾವ್ರಿ. ಸಮ್ಮರ್ ಒಳ್ಳೆ ಟೈಮಿಂಗ್ ಮಾಡ್ಬಿಟ್ರು. ತುಂಬ ಜನ ಬರ್ತಾ ಇದ್ದಾರೆ, ಅದಕ್ಕೆ ಆಟೋ ಕ್ಯಾಬು ಎಲ್ಲ ಜಾಸ್ತಿ. ನಾವು ಈ ಫ್ರೇಮ್ ಮಾಡಿಸಿದ್ದೀವಿ, ಇದನ್ನು ನಾವು ಇವಾಗ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ನಾವು ಅಲ್ಲಿ ಪಾರ್ಕ್ ಮಾಡಿದ್ವಿ ಕಾರ್ನ. ಅಪ್ಪ ಅಮ್ಮಂಗೆ ಅಲ್ಲೇ ಇರೋದಕ್ಕೆ ಹೇಳಿದ್ವಿ, ಯಾಕಂದರೆ ಇನ್ನೂ ನಮಗೆ 20 ಮಿನಿಟ್ಸ್ ಟೈಮ್ ಇದೆ. ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ಅವ್ರ ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ಏನು ಅಂತೆಲ್ಲ ಚೆಕ್ ಮಾಡಬೇಕು. ಸೊ ಅದಾದಮೇಲೆ ಅಲ್ಲಿ ರೆಡಿ ಆದಮೇಲೆ ನಾವು ಅವ್ರನ್ನ ಕರೆಯೋಣ ಅಂತ ಈಗ ಹೋಗ್ತಾ ಇದ್ದೀವಿ. ನೋಡಬೇಕು ಅವ್ರು ಹೆಂಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಏನು ಅಂತ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಗೈಸ್ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಇನ್ನೂ ಕೇಕ್ ಎಲ್ಲ ಇಟ್ಟಿಲ್ಲ. ಮಾಮ್ ಆ್ಯಂಡ್ ಡ್ಯಾಡ್ ಗೊತ್ತಿಲ್ಲ ನಮ್ಮ ಪೇರೆಂಟ್ಸ್ ಎಷ್ಟು ಖುಷಿ ಆಗ್ತಾರೋ ಏನೋ ಅಂತ. ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ಈ ಥರ ಅವ್ರಿಗೆ. ಆ್ಯಂಡ್ ಇನ್ನೊಂದೇನೆಂದರೆ, ಒಂದು ನಿಮಿಷ ಸಾಂಗ್ ಆಫ್ ಮಾಡ್ತೀವಿ ಮತ್ತು ಕಾಪಿರೈಟ್ ಬಂದ್ಬಿಡುತ್ತೆ. ಏನಂದರೆ ಇದು ಫಸ್ಟ್ ಟೈಮ್ ಈ ಥರ ಮಾಡಿಸ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಪಪ್ಪಾಗೆ ಈ ಥರ ಎಲ್ಲ ಡೆಕೋರೇಷನ್ಸು ಇದೆಲ್ಲ ಅವ್ರಿಗೆ ಇಷ್ಟಪಡಲ್ಲ. ಅವ್ರು ಜಾಸ್ತಿ ಸಿಂಪಲ್ಲಾಗೆ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗು, ಲೈಟಾಗಿ ಒಂದು ಬ್ಯಾಕ್ ಡ್ರಾಪ್ ಆ ಥರ ಇಷ್ಟಪಡ್ತಾರೆ. ಇದಕ್ಕೆ ಏನಂತಾರೇನೋ ಗೊತ್ತಿಲ್ಲ. ಹೋಪ್ಫುಲಿ ಅವ್ರು ಇಷ್ಟಪಡ್ತಾರೆ ಮತ್ತು ಖುಷಿ ಆಗ್ತಾರೆ ಅಂತ ಅಂದ್ಕೊತೀನಿ. ಈ ಥರ ಮಾಡಿದ್ದಾರೆ ಅರೇಂಜ್ಮೆಂಟ್ಸು. ವೇಟಿಂಗ್ ಫಾರ್ ದೇರ್ ರಿಯಾಕ್ಷನ್ ಗೈಸ್. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು. ಕಂಟಿನ್ಯೂ ಮಾಡ್ತೀನಿ. ಕೇಕ್ ನೋಡಿ ಗೈಸ್, ನಾವು ಮಮ್ಮಿಗೆ ಪೈನಾಪಲ್ ಕೇಕ್ ತುಂಬ ಇಷ್ಟ, ಹಾಗಾಗಿ ಪೈನಾಪಲ್ ಆರ್ಡರ್ ಕೊಟ್ವಿ. ಯಾವುದೇ ಥರ ನಾವು ಥೀಮ್ ಕೇಕ್ಸ್ ಏನೂ ಮಾಡಿಸ್ಲಿಲ್ಲ, ಬಿಕಾಸ್ ಪಪ್ಪ ಇಷ್ಟಪಡಲ್ಲ. ಹಾಗಾಗಿ ನಾರ್ಮಲ್ ಕೇಕೆ ಮಾಡಿಸಿದ್ದೀವಿ, ಬಿಕಾಸ್ ನಮ್ಮಮ್ಮ ಪೈನಾಪಲ್ ಇಷ್ಟ ಅಂತ. ಈಗ ಎಂಟ್ರಿ ಬರ್ತಾರೆ ಗೈಸ್, ರಿಯಾಕ್ಷನ್ ತೊಗೋಬೇಕು. ಕ್ಯಾಪ್ಚರ್ ಮಾಡ್ತೀನಿ, ನೀವೇ ನೋಡಿ.
ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದೀವಿ, ರೆಡಿ ಇದೆ. ಒಂದೊಂದು ರಿಯಾಕ್ಷನು ಯಾವ್ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ಒಂಥರ ಎಕ್ಸೈಟ್ಮೆಂಟ್. ಫಸ್ಟ್ ಟೈಮ್ ಮಾಡಿಸ್ತಿರೋದಲ್ಲ ಅವ್ರಿಗೋಸ್ಕರ, ನೋಡೋಣ ಹೇಗೆ ಕಾಣುತ್ತೆ ಅಂತ. ಈಗ ಇದು ಫಾಗಿಗೆ ರೆಡಿ ಮಾಡ್ತಾ ಇದ್ದಾರೆ. ಫಾಗ್ ಆ್ಯಕ್ಚುಲಿ ಇದು ನಾವು ಬೇಡ ಅಂತ ಹೇಳಿದ್ವಿ, ವೈ ಬಿಕಾಸ್ ಅದು ತುಂಬ ಓವರ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಲ್ಲ ಅಂತ. ಆಮೇಲೆ ಅವರೇ ಹೇಳಿದ್ರು ಅದು ಫೋಟೋಸ್ಗೆ ಮತ್ತು ವೀಡಿಯೋಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಎನ್ಹಾನ್ಸ್ ಆಗಿರುತ್ತೆ ಸೆಲೆಬ್ರೇಷನ್ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಓಕೆ ಮಾಡಿದ್ವಿ, ಎಂಡ್ ಮಿನಿಟಲ್ಲಿ ನಾವು ಓಕೆ ಮಾಡಿದ್ದೀವಿ ಇದನ್ನು. ವೆಲ್ಕಮ್ ವೆಲ್ಕಮ್. ನಾನು ಸಾಂಗ್ನ ಮ್ಯೂಟ್ ಮಾಡಿದೆ, ಏನಕ್ಕೆ ಅಂದರೆ ಯೂಟ್ಯೂಬಲ್ಲಿ ಕಾಪಿರೈಟ್ಸ್ ಬರುತ್ತಲ್ವ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಬಿಕಾಸ್ ಬೆಸ್ಟ್ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿರ್ತೀವಿ ಯೂಟ್ಯೂಬ್ಗೆ ಹಾಕೋದಕ್ಕೋಸ್ಕರ ಅಂದ್ಬಿಟ್ಟೆ. ಆಮೇಲೆ ಸುಮ್ಮನೆ ಕಾಪಿರೈಟ್ಸ್ ಬಂದರೆ ತಿರ್ಗಾ ಡಿಲೀಟ್ ಮಾಡಬೇಕು, ತುಂಬ ಬೇಜಾರಾಗುತ್ತೆ ಗೈಸ್. ಯಾಕಂದರೆ ಅಷ್ಟು ಕಷ್ಟಪಟ್ಟು ಎಡಿಟಿಂಗ್ ಎಲ್ಲ ಮಾಡಿರ್ತೀವಲ್ಲ, ಮತ್ತೆ ತಿರ್ಗಾ ಹಾಕೋದಕ್ಕೆ ಮತ್ತೆ ಎಡಿಟ್ ಮಾಡೋದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ. ವಿಡಿಯೋ ಮಾಡಿದ್ವಿ ನಾವು, ಅದರದ್ದು ಸಾಂಗ್ ಪ್ಲೇ ಮಾಡಿದ್ದಿತ್ತು ಅಷ್ಟೇ. ಅದನ್ನು ಅವ್ರು ಪ್ರೊಜೆಕ್ಟ್ರಲ್ಲಿ ನೋಡಿ ಇದು ಮಾಡ್ತಿದ್ದಾರೆ. ಇದು ಸೆಲೆಬ್ರೇಷನ್ ಎಲ್ಲ ಫೀಲ್ ಮಾಡಲಿ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಅವ್ರಿಗೂ ಇಷ್ಟ ಆಯಿತು ಅಂತ. ಎಸ್, ನಮ್ಮ ಪೇರೆಂಟ್ಸ್ ತುಂಬ ಹ್ಯಾಪಿಯಾಗಿದ್ದಾರೆ, ಖುಷಿಪಟ್ಟರು, ಇಷ್ಟನೂ ಆಯ್ತಂತೆ ಡೆಕೋರೇಷನ್ನು. ಅನ್ಬಾಕ್ಸ್ ಮಾಡಿಸ್ತಾ ಇದ್ದೀವಿ. ಟರ್ನ್ ಮಾಡಿ ಸ್ಟ್ರೈಟ್ ಹಿಂಗೆ ಇಟ್ಕೊಳ್ಳಿ. ನೀವು ನೋಡಿ, ಸರ್ಪ್ರೈಸ್ ಆಗಿ ನೋಡ್ಬೇಕೇನೋ. ಸೂಪರ್, ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಹೇಗಿದೆಪ್ಪ? ಫೋಟೋ ಅಂತ ಹತ್ರ ಬಂದು ಫೋಟೋಶೂಟ್ ಫೋಟೋ ತೆಗಿ ಅಷ್ಟರಲ್ಲೇ ಸಾಕಾಗಿ ಹೋಗ್ಬೇಕು. ನಾನು ನಮ್ಮ ಹಸ್ಬೆಂಡ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೋಜ್ ಅವರಿಲ್ಲ ಈ ಸೆಲೆಬ್ರೇಷನಲ್ಲಿ, ಇವತ್ತು ಬರ್ತಾರವರು. ಸೊ
ಐ ಮಿಸ್ ಯು. ನೀವು ಇರಬೇಕಿತ್ತಿಲ್ಲಿ. ದಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಸೆಲೆಬ್ರೇಷನಲ್ಲಿ ಮತ್ತೆ ನೀವು ಜಾಯ್ನ್ ಆಗಿ ಅಷ್ಟೇ. ಓ, ಈ ಫೋಟೋಶೂಟ್ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನನಗೆ ಈ ಮದುವೆಲಿ ಫೋಟೋಸ್ ತೆಗ್ಸ್ಕೊಂಡು ಜಿಗುಪ್ಸೆ ಬಂದುಬಿಟ್ಟಿದೆ ಗೈಸ್. ಫೋಟೋಸ್ ಮೇಲೆ ಬೇಜಾರಾಗ್ಬಿಟ್ಟಿದೆ. ಈಗ ವಿಡಿಯೋ ಹಾಕಿಸ್ತೀವಿ, ನೋಡೋಣ ಆ ರಿಯಾಕ್ಷನ್ ಹೇಗಿರುತ್ತೆ, ಅವ್ರಿಗೆ ಏನು ಹೇಳ್ತಾರೆ ಅಪ್ಪ ಅಮ್ಮ ಅಂತ. ಇದು ಪ್ರತಿಯೊಂದು ಹಳೆ ಫೋಟೋಸ್ ಅವ್ರದ್ದು, ಸ್ಟಾರ್ಟಿಂಗ್ ಅವ್ರದ್ದು ಮದುವೆ ಫೋಟೋ ಏನಿದೆ ಅದರಿಂದ ಹಿಡಿದು ನನ್ನ ಮದುವೆವರೆಗೂ ಏನು ಫೋಟೋ ತೊಗೊಂಡಿದ್ದಾರೆ ಇವರಿಬ್ಬರು ಕಪಲ್ಸ್ ಆಗಿ, ಅದ್ರ ಜೊತೆ ನಮ್ಮದು ಫ್ಯಾಮಿಲಿ ಫೋಟೋಸ್ ಕೂಡ ಮಿಕ್ಸ್ ಮಾಡಿ ಹಾಕಿದ್ದೀವಿ. ಇಷ್ಟಪಟ್ಟರು, ಅವ್ರಿಗೂ ಖುಷಿ ಆಯಿತು ಫಸ್ಟ್ ಟೈಮ್ ಆ ಥರ ನೋಡಿ. ಬಿಕಾಸ್ ಏನಂದರೆ ಗೈಸ್, ಈಗ ಯೂಶ್ವಲಿ ಬೇರೆ ದಿನಗಳಲ್ಲೆಲ್ಲ ಅಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಸರ್ಪ್ರೈಸಸ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಜಸ್ಟ್ ಒಂದು ಕೇಕ್ ಕಟ್ ಮಾಡಿ ಓಕೆ ಆ್ಯನಿವರ್ಸರಿ ಬರ್ತ್ಡೇ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾಯಿದ್ವಿ. ಬಟ್ ಇದು ಒಂಥರ ಅಪ್ಡೇಟೆಡ್ ವರ್ಷನ್ಸ್ ಅಲ್ವಾ, ಈಗ ಜನ್ರೇಷನ್ ಈ ಥರ ಆಗಿರೋದ್ರಿಂದ ಅವರು ಸ್ವಲ್ಪ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಪೇರೆಂಟ್ಸು. ಸೊ ನಾವು ಈ ಥರ ಸರ್ಪ್ರೈಸ್ ಕೊಟ್ಟರೆ ಅವ್ರಿಗೂ ಒಂಥರ ಖುಷಿ ಆಗುತ್ತಲ್ಲ. ಸೊ ನಾವು ಇದನ್ನು ಆಪ್ಟ್ ಮಾಡ್ಕೊಂಡ್ವಿ. ವೀಡಿಯೋಸ್ ಕೂಡ ಚೆನ್ನಾಗಿ ಬಂತು, ಅವ್ರಿಗೂ ಕೂಡ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಪಪ್ಪ ಮಮ್ಮಿ ಇಬ್ಬರು ಫುಲ್ ಹ್ಯಾಪಿ. ನಮ್ಗೆ ಅದೇ ತಾನೇ ಬೇಕು, ಬೇರೆ ಇನ್ನೇನು ಬೇಕು ಗೈಸ್. ಪೇರೆಂಟ್ಸ್ ಹ್ಯಾಪಿ ಆಗಿದ್ದರೆ ನಾವು ಹ್ಯಾಪಿ ಆಗಿದ್ದಂಗೆ ಅಷ್ಟೇ. ಅದೇ ವೀಡಿಯೋಸ್ ನೋಡ್ತಾ ಇದ್ದಾರೆ. ಇದು ಇನ್ಸ್ಟೆಂಟಾಗಿ ಅಲ್ಲೇ ಮಾಡ್ಕೊಂಡಿತ್ತು, ಬಿಕಾಸ್ ಅಲ್ಲಿ ಪ್ರೊಜೆಕ್ಟರ್ ಏನು ಅಷ್ಟು ಕ್ಲಾರಿಟಿ ಇರಲಿಲ್ಲ, ಬಟ್ ಸ್ಟಿಲ್ ಚೆನ್ನಾಗಿತ್ತು. ಇದೆಲ್ಲ ತುಂಬ ಓಲ್ಡ್ ಫೋಟೋಸು. ನಾವು ಟೈಮ್ ಪಾಸ್ ಮಾಡೋದಕ್ಕೆ ಮನೇಲಿದ್ದಾಗೆಲ್ಲ ಫೋಟೋಸ್ ತೊಗೊಂಡಿದ್ದಿತ್ತು, ಅದನ್ನೆಲ್ಲ ಹಾಕಿದ್ದೀವಿ. ಜಾಸ್ತಿ ನೋಡಿ ನೀವೇ ಕಾಣಿಸ್ತಾ ಇದೆ, ಕೇಕ್ ಕಟ್ಟಿಂಗ್ದೇ ಇದೆ ಜಾಸ್ತಿ. ಬರ್ತ್ಡೇಸು, ಆ್ಯನಿವರ್ಸರೀಸ್ ಈ ಥರ ಮಾಡಿದಾಗ್ಲೇ ನಾವು ಜಾಸ್ತಿ ಸೇರ್ತಾ ಇದ್ದಿತ್ತು. ಅಂದರೆ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಡೋದ್ರಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಇನ್ನೊಂದೇನೆಂದರೆ ಮನೋಜ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ನಾನು. ಅವರು ಇರಬೇಕಿತ್ತು ಸೆಲೆಬ್ರೇಷನಲ್ಲಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಅವ್ರನ್ನ ಜಾಯಿನ್ ಮಾಡಿಸ್ಕೊತೀವಿ ಅಷ್ಟೇ. ಅದು ವೀಡಿಯೋನ ವಿತ್ ಸಾಂಗ್ ನೋಡಿದ್ರೇ ಚೆನ್ನಾಗಿರ್ತಿತ್ತು. ಈಗ ಅವ್ರ ರಿಯಾಕ್ಷನ್ ಕೇಳೋಣ ಬನ್ನಿ, ಏನು ಹೇಳ್ತಾರೆ ಅಂತ. ಹೇಗಿತ್ತು ವಿಡಿಯೋ? ಸೆಲೆಬ್ರೇಷನ್ ಹೇಗನ್ನಿಸ್ತು? ಚೆನ್ನಾಗಿತ್ತು. ಖುಷಿನಾ? ಹ್ಯಾಪಿನಾ? ವೆರಿ ಮಚ್ ಹ್ಯಾಪಿ. ಜೋರಾಗಿ ಮಾತಾಡ್ಮ. ಕೇಳಿಸ್ತಿಲ್ವಾ? ಇಲ್ಲ, ಜೋರಾಗಿ ಮಾತಾಡೋ, ಜನಕ್ಕೆ ಕೇಳಿಸಲ್ಲ. ಖುಷಿ ಆಯಿತು. ಫಸ್ಟ್ ಟೈಮ್ ಈ ಥರ ಸೆಲೆಬ್ರೇಷನ್ ಯಾವತ್ತೂ ಮಾಡಿರಲಿಲ್ಲ. ಹ್ಯಾಪಿನಾ? ಹ್ಯಾಪಿ. ಗಿಫ್ಟ್ ಹೇಗಿತ್ತು? ಚೆನ್ನಾಗಿತ್ತು. ಓಕೆ, ಈಗ ನಮ್ಮ ಮನೆ ಗೌಡ್ರನ್ನ ಕೇಳೋಣ ಹೇಗಿತ್ತು ಅಂತ. ಹೇಳಿ, ಹೇಗಿತ್ತು ಸೆಲೆಬ್ರೇಷನ್? ಖುಷಿ ಆಯಿತಾ? ಖುಷಿ ಆಯಿತು. ಚೆನ್ನಾಗಿದೆ. ನಮ್ಮ ಕಡೆ. ಹೌದಾ? ಥ್ಯಾಂಕ್ ಯು. ವಿಡಿಯೋ ಹೇಗಿತ್ತು ಪಪ್ಪ? ವಿಡಿಯೋ ಹೇಗಿತ್ತು? ಚೆನ್ನಾಗಿತ್ತು. ಅಷ್ಟೇ ಗೈಸ್, ಅಷ್ಟೇ, ಮಾತೇ ಇಲ್ಲ, ಇಷ್ಟೇ ಅವ್ರ ರಿಯಾಕ್ಷನ್ನು. ಓಕೆ, ಇವಾಗ ಸೆಲೆಬ್ರೇಷನ್ ಎಲ್ಲ ಆಗಿದೆ. ಈಗ ಲಂಚಿಗೆ ಹೋಗಬೇಕು, ಒಳ್ಳೆ ಲಂಚು ಮಾಡೋದಕ್ಕೆ ಈಗ ಹೋಗಬೇಕು ಅಷ್ಟೇ. ಮತ್ತೆ ನೋಡ್ತೀರಾ ವಿಡಿಯೋನ? ಈಗ ಸೆಲೆಬ್ರೇಷನ್ ಎಲ್ಲ ಆಯಿತು, ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಎಸ್, ನಮ್ಮ ಪೇರೆಂಟ್ಸ್ ಇಬ್ಬರು ತುಂಬ ಖುಷಿಯಾದರು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ದೇ ಆರ್ ಹ್ಯಾಪಿ. ನಮ್ಗೆ ಅದೊಂದೇ ಬೇಕಿದ್ದಿತ್ತು. ನಮ್ಮ ಡ್ಯಾಡಿ ಲೈಕ್ ಮಾಡ್ತಾರೆ ಇಲ್ವಾ ಅಂತ, ನಮ್ಮ ಮಮ್ಮಿ ಇಷ್ಟಪಡ್ತಾರೆ, ನಮ್ಮ ಪಪ್ಪ ಇಷ್ಟಪಡ್ತಾರೆ ಇಲ್ವಾ ಅಂತ ಅದೊಂದು ಡೌಟ್ ಇತ್ತು. ಅವರು ಖುಷಿಯಾದರು, ಅದೊಂದೇ ಬೇಕಿದ್ದಿತ್ತು. ಎಸ್, ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಬಂದ್ರಿ ನೋಡಿ ಯಾರು ಬಂದಿದ್ದಾರೆ. ಎಲ್ಲೋದ್ರೂ ನಮ್ಮ ಬಾಸ್ ಮಿಸ್ಸೇ ಇಲ್ಲ. ನಾನ್ ವೆಜ್ ತಿನ್ನೋಕೆ ಬಂದ್ವಿ. ಇಲ್ಲಿ ಫುಡ್ಡು ಸಖತ್ತಾಗಿರುತ್ತೆ. ಎಲ್ಲಿ ಗೊತ್ತಾ, ಇದು ESI ಹಾಸ್ಪಿಟಲ್ ಹತ್ರ, ರಾಜಾಜಿನಗರ್, ಮೈಸೂರು ನಿವಾಸ ಹೋಟೆಲ್ ಅಂತ. ನಾನ್ ವೆಜ್ ಫುಡ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನಮ್ಮ ಅಂಕಲ್ ಫ್ರೆಂಡ್ ಅವ್ರದ್ದೆ, ಚೆನ್ನಾಗಿದೆ ಇಲ್ಲಿ ಫುಡ್, ಮಾತ್ರ ಟೇಸ್ಟ್ ಸೂಪರಾಗಿದೆ. ಬಂದು ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿದೆ. ಅವ್ರು ಓನರ್ ಕಾಣಿಸ್ತಾ ಇಲ್ಲ, ಅವರಿಬ್ಬರು ಪರಿಚಯ, ಶೂಟಿಂಗ್ ಹೋಗಿದ್ದಾರಂತೆ. ಓಕೆ, ಫುಡ್ ಬಂದಮೇಲೆ ಕಂಟಿನ್ಯೂ ಮಾಡಿ. ಏನು ಮಾತೇ ಇಲ್ಲ ಇವತ್ತು, ಯಾಕೆ? ಸ್ಪೀಚ್ಲೆಸ್. ಅಲ್ಲಿ ನೋಡಿ ಫೀಡ್ಬ್ಯಾಕ್ ಎಲ್ಲ ಹಾಕಿದ್ದಾರೆ. ಬಂದಿರೋ ಕಸ್ಟಮರ್ಸ್ ಎಲ್ಲ ಫೀಡ್ಬ್ಯಾಕ್ ಬರೆದು, ನಾನು ಕೂಡ ಫೀಡ್ಬ್ಯಾಕ್ ಬರೆದಿದ್ದೆ ಗೈಸ್, ಅಂಟಿಸಿದ್ದೆ. ಬಟ್ ಕಾಣಿಸ್ತಾ ಇಲ್ಲ, ಎಲ್ಲೋ ಬಿದ್ದಿದ್ದು ಹೋಗಿದ್ಯೋ ಏನೋ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ ಆಮೇಲೆ.
ಪರೋಟ, ಮಟನ್ ಗೀ ರೋಸ್ಟ್, ಚಿಕನ್ ಸುಕ್ಕ ಎಲ್ಲ ಆರ್ಡರ್ ಮಾಡಿದ್ದೀವಿ. ಹಾಂ ಮಾಡಿಬಿಡಿ, ಅವರು ಸರ್ವ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಫಸ್ಟು ಪರೋಟ ಟ್ರೈ ಮಾಡೋಣ ಅಂತ. ಪರೋಟ ಎಲ್ಲ ಆಲ್ಮೋಸ್ಟ್ ಚಿಕನ್ ಐಟಮ್ನಾಗ ಇಷ್ಟು. ಮಟನ್ ಆರ್ಡರ್ ಮಾಡಿಲ್ಲ. ಈ ಮಟನ್ ಗೀ ರೋಸ್ಟು ಯಾವುದು ಇದಾ? ಇದು ಮಟನ್ ಗೀ ರೋಸ್ಟ್ ಅಂತೆ. ಲಾಸ್ಟಲ್ಲಿ ರಿವ್ಯೂ ಕೇಳ್ತೀನಿ ಎಲ್ರದ್ದು.